ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಮದುವೆ ಹೊರಟಿದ್ದೀವಿ. ಬಾವ ಫೋನ್ ಮಾಡ್ತವ್ರಕ್ಕ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮಕ್ಕಳು ಆಗ್ಲಿಕ್ಕೆ ಕೇಳಿಸ್ಕೊತವ್ರೆ. ಸೊ ಇವಾಗ ಮದುವೆಗೆ ಹೊರಟಿದ್ದೀವಿ. ಸೊ ನಮ್ಮ ಪ್ಯಾಕೇಜಿಂಗ್ ನೋಡಿ ಜಾಸ್ತಿ ಆಗ್ತಿದೆ. ಹಾಯ್ ಮಲಚ್ನಿ ಎಷ್ಟು ನೀನು ಬರ ಬಾ ಪರವಾಗಿಲ್ಲ. ನಾವೆಲ್ಲ ಬೆಳ್ಕೊಂಡು ರೆಡಿಯಾಗಿ ಹೋಗೋರೆ. ಸರಿ ಇವಾಗ ಹೋಗೋಣ. ಬಾಯ್ ಬಾಯ್ ಬಂದೆ. ನೀನು ಹೇಳ್ತೀವಿ ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿದ್ರಲ್ಲ ಎಲ್ಲರೂ ನನ್ನ ಮಗಳು ಮತ್ತೊಮ್ಮೆ ನಿಮ್ಮನ್ನೆಲ್ಲ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡಿದ್ಲು. ಸೊ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಹಾಗೆ ಈ ವಿಡಿಯೋ ಇಷ್ಟ ಆಗ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಆ್ಯಂಡ್ ಲಗೇಜ್ ಎಲ್ಲ ತಂದಿಟ್ಕೊಂಡಿದ್ದೀವಿ ಆಲ್ರೆಡಿ. ನಮ್ಮ ಭಾವಂಗೋಸ್ಕರ ವೆಯ್ಟಿಂಗು, ಇನ್ನೇನು ಬರ್ತಾರೆ ಅವರು. ಸೊ ನಿಮಗೂ ಎಲ್ಲ ನಾನು ಊರು ತೋರಿಸ್ತೀನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಬನ್ನಿ ಹೋಗೋಣ. ಬಾಬಾ ಹಾಯ್. ಸೊ ಲಗೇಜ್ನೆಲ್ಲ ಕಾರಿಗೆ ಶಿಫ್ಟ್ ಮಾಡಿಕೊಂಡು ಹೊರಟಾಗ 10 ಗಂಟೆನೂ ಆಗಿತ್ತು. ಸೊ ಟಿಫನೆಲ್ಲ ಆಗಿತ್ತು ಅಷ್ಟರಲ್ಲಿ. ಹಾಗಾಗಿ ಕಾಫಿ ಅಥವಾ ಟೀ ಕುಡಿಯೋಣ ಅಂದ್ಬಿಟ್ಟು ನಮ್ಮ ಭಾವ ನಿಲ್ಲಿಸಿದ್ರು. ಸೊ ಈಗೆಲ್ಲ ಕಡೆ ಫೇಮಸ್ ಆಗಿದೆಯಲ್ಲ ಮಾಲ್ಗುಡೀಸ್ ಚಹಾ ಶಾಪ್ ಅಂತ. ಸೊ ಅಲ್ಲಿ ಕರ್ಕೊಂಡೋಗಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಟೀ ತೊಗೊಂಡಿದ್ವಿ, ನಮ್ಮ ಅಕ್ಕ ಒಬ್ಬರು ಮಾತ್ರ ಕಾಫಿ ತೊಗೊಂಡಿದ್ಲು. ಸೊ ತುಂಬ ಚೆನ್ನಾಗಿತ್ತು. ಯಾರು ಇನ್ನೂ ಮಾಲ್ಗುಡೀಸ್ ಚಹಾ ಶಾಪಲ್ಲಿ ಟ್ರೈ ಮಾಡಿಲ್ವೋ ಒಂದು ಸತಿ ಟ್ರೈ ಮಾಡಿ. ಇವಾಗ ಎಲ್ಲ ಕಡೆ ಇದೆ, ಅದು ತುಂಬ ಚೆನ್ನಾಗಿದೆ. ನಮಗಂತೂ ಮತ್ತೆ ಕುಡಿಬೇಕು ಅನ್ನೋಷ್ಟು ಇಷ್ಟ ಆಗೋಯಿತು. ಆ್ಯಂಡ್ ಅಲ್ಲಿಂದ ಹೊರಟಾಗ ಹೈವೇಲಿ ಹೊಟ್ಟೋದ್ವಲ್ಲ. ಸೊ ರಾಮನಗರಕ್ಕೆ ಹೋಗೋಕ್ಕೆ ಜಾಗ ಇರಲಿಲ್ಲ, ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ಬರಬೇಕಾಗಿತ್ತು. ಹಾಗೆ ನಮ್ಮ ಅಪ್ಪ ಅಮ್ಮಂದು 35th ಆ್ಯನಿವರ್ಸರಿ ಇತ್ತು. ಸೊ ಅವ್ರ ಮದುವೆ ಆಗಿದ್ದ ಜಾಗನ ತೋರಿಸ್ಕೊಂಡು ಕರ್ಕೊಂಬಂದರು ನಮ್ಮ ಭಾವ. ಕೆಂಗಲ್ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲೇ ನಮ್ಮ ಅಪ್ಪ ಅಮ್ಮನ ಮದುವೆ ಆಗಿದ್ದು. ಸೊ ಅಲ್ಲಿಂದ ನೋಡಿಕೊಂಡು ಹೊರಟ್ವಿ ರಾಮನಗರಕ್ಕೆ. ಮದುವೆ ಆಗಿರೋ ಜಾಗನ 35 ವರ್ಷ ಇದೇ ಮಿಸ್ ಆಯ್ತಾಯಿತ್ತು. ಕರೆಕ್ಟಾಗಿ ಕರ್ಕೊಂಡ್ಬಂದವ್ರೆ, ಅದಕ್ಕೋಸ್ಕರನೇ ಕರ್ಕೊಂಡ್ಬಂದವ್ರೆ. ಸೊ ಈಗ ನಮ್ಮ ಊರಿಗೆ ಎಂಟ್ರಿ ಆದ್ವಿ. ನಮ್ಮ ಊರು ಬಂದು ರಾಮನಗರದ ಹತ್ರ ಪಾದಳ್ಳಿ ಅಂತ ಇದೆ, ಅದು ನಮ್ಮೂರು. ಆವಾಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ರಜಕ್ಕೆಲ್ಲ ಬರ್ತಾಯಿದ್ವಿ. ಬಟ್ ಇವಾಗ ಮದುವೆ ಆದಮೇಲೆ ನಾವು ಬರೋಕ್ಕೆ ಆಗಿರಲಿಲ್ಲ. ಇವಾಗ ನನ್ನ ತಮ್ಮನ ಮದುವೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಒಂದು ಸ್ವಲ್ಪ ಎಲ್ಲರ ಹತ್ರ ತರಲೆ ಮಾಡಿಕೊಂಡು ಮಾತಾಡ್ಕೊಂಡು ಮುಂದಿನ ಫಂಕ್ಷನ್ನ ತೋರಿಸ್ತೀನಿ. ನಗ್ತವಳೆ. ನಮ್ಮ ಆಂಟಿ ಪೂಜೆ ಮಾಡ್ತಾಯಿದ್ರು, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ಇವರು ನಮಗೆ ಚಿಕ್ಕಮ್ಮ ಆಗಬೇಕು, ನಾವು ಆ ಆಂಟಿ ಅಂತಲೇ ಕರೆಯೋದು. ನಮ್ಮ ಅಪ್ಪನ ತಮ್ಮನ ಹೆಂಡತಿ. ಹಾಗೆ ಇವರು ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪನ ಅಪ್ಪ ಅಮ್ಮ. ಆ್ಯಂಡ್ ನೆಕ್ಸ್ಟು ನನ್ನ ತಮ್ಮ ಬರ್ತಾನೆ, ಅಂದರೆ ನನ್ನ ಮದುವೆ ಗಂಡು. ಸೊ ಅವನ್ನ ತೋರಿಸ್ತೀನಿ ಬನ್ನಿ. ಬಾರೋ ತಿರ್ಕೊಳ್ಳೋ ಹಾಗೆ ಈ ಕಡೆ ತಿರ್ಕೊಳ್ಳೋ ಇವನೇ ಮದ್ವೆ ಗಂಡು. ಅವ್ರ ದೊಡ್ಡಮ್ಮನ ನೋಡೋರೆಲ್ಲರೂ ನಿಂತ್ಕೊಳಕ್ ಹಾಗೆ. ನೋಡೋ ಫೋನ್ ತೆಗ್ದೆ. ಆ ಕಡೆ ಹೋಗ್ಬೇಡ್ರಿ. ಸೈಡ್
ಹಾಕೊಳಂಗಿಲ್ಲ ಇದ್ದವರೆಲ್ಲ ಮಾಡಿ ಬೇಗ ಬೇಗ ಮಕ್ಕಳು ಅಲ್ಲೇ ಅವ್ರೆ ಬಾವ ಅವರೇ ಪಪ್ಪ ಐತೆ. ಈಗ ಗಂಗೆ ಪೂಜೆಗೆ ಅಂತ ಹೋಗ್ತಾ ಇದ್ದೀವಿ. ಪೂಜೆ ಮಾಡಿಕೊಂಡು ನೀರು ತಂದು ಅದನ್ನು ಕಾಯಿಸಿ ಮದುವೆ ಗಂಡಿಗೆ ಶಾಸ್ತ್ರ ಟೈಮಲ್ಲಿ ಅದರಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡ್ಬಿಟ್ಟು ಅವಳಗಲ್ಲಿ ಮಾಡ್ಬಿಟ್ಟು ನಂಗೆ ಪೂಜೆ ಮಾಡ್ಬಿಟ್ಟು ಇಟ್ಕೊಂಡು ನೀರಲ್ಲಿ ಮಡಿಕೊಳ್ಳೋದು ಮಾಡ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋದು. ಹೂವು ಕೊಡ್ರಿ ಒಂದು ಎಲ್ಲ ತಗೊಳ್ಳಿ. ಇವ್ರು ಬಿಟ್ರೆ ಒಂದು ಕಾಯಿನ್ ಕೊಡಿ. 2 ರೂಪಾಯಿ ಎಲ್ಲಾರು ಹೇಳೋದು ಕೇಳ್ಬೇಕು. ಪೂಜೆ ಮಾಡ್ಕೊಂಡ್ರು ನೀನು ಅದಕ್ಕೆ ಸಿಕ್ಸಮ್ಮ ಬಾಳೆನ್ನ. ಅಯ್ಯೋ ಬಾಳೆನ್ಗೆ ಸಿಕ್ಸು. ಸಿಕ್ಸ್ತೀನಿ ಇದು ನೀರು ಅಲ್ಲಿ ಇಟ್ಕೊಂಡು ಆಯ್ತು ಬಂದ್ರೆ ಅಲ್ಲಿ ಪೂಜೆ ಮಾಡ್ತೀವಲ್ಲ. ಒಂದು ಕೊಳೆ ಪೂಜೆ ಮಾಡಿ ಸಾಕು. ಎಲ್ಲ ಕೊಳೆ ಪೂಜೆ ಮಾಡ್ತೀವಲ್ಲ. ಇಟ್ಕೊಂಡು ಅಲ್ಲಿಗೆ ಎತ್ಕೊಂಡು ನಡೀರಿ. ಹಂಗೇನು ಅಲ್ಲಿ ಮಾಡೋಣ ಬಿಡಪ್ಪ. ಅಲ್ಲಿ ಪೂಜೆ ಮಾಡ್ತೀವಲ್ಲಪ್ಪ ಅಲ್ಲಿ ಮಾಡೋಣ. ಇದಕ್ಕೆ ಇಲ್ಲ ಇದು ನೀರು ಹಿಡಿಯೋದು ಅಲ್ಲ ಅಷ್ಟು ಮಾಡಿ ಅಶೋಕ ಏನಾಯ್ತು ಯಾವ್ದೋ ಎತ್ಕೋ. ಇದು ಮಾಡ್ತಾರೆ ಅಂತ ಪರವಾಗಿಲ್ಲ ಏನಾಗಲ್ಲ. ನಿಮ್ಮ ಪಕ್ಕ ಬನ್ನಿ ಕ್ಲೋಸ್ ಆಗಿ ಚಪ್ಪಲಿ ಹಿಡ್ಕೊಳ್ಳ ನಾನು ಹಿಡ್ಕೊಳಕ್ಕೂ ಆಗಲ್ಲ.
ನಿನ್ ಮಗಳೇನೆ ಪಾಪ ಒದ್ದಾಡ್ತಾರ ಈ ರೋಡೆ ಜಾಸ್ತಿ ಸುಡಲ್ಲ ಆ ರೋಡೆ ಜಾಸ್ತಿ ವಿಡಿಯೋ ಮಾಡ್ಕೊಂಡು ಹೋಗ್ತಾನೆ ಯುಕ್ಕ ಸ್ವಲ್ಪ ಕ್ರಾಸ್ ಮಾಡ್ರಿ ಆ ಕಡೆ ತೆಗಿಯಕ್ಕಾಗಲ್ಲ ಈ ಕಡೆಯಿಂದ ತೆಗಿಬೇಕು ಇದು ಎಡಗೈ ಬಿಡಿ ಅಮ್ಮ ಬಲಗೈ ಮಾತ್ರ ಕೆನ್ನೆಗೆ ಹಚ್ಚಿ ಎಡಗೈ ಬೇಡ ಬರೀ ಬಲಗೈ ಹಚ್ಚಿ ಕೆನ್ನೆಗೆ ಆ ಕಡೆ ನೋಡಿ ಸ್ಮೈಲ್ 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 ತಟ್ಟೆ ಎಲ್ಲ ಈ ಕಡೆ ಮಡಿಕೊಡ್ರಿ ನೀವು ಆ ಕಡೆ ನಿಂತ್ಕೊಡ್ರಿ ತಿಕ್ಕಿ ಹಂಗೆ ತಿಕ್ಕುಡಿ ಅಲ್ಲ ಬೇಡ ಬನ್ನಿ ಅಂದ್ರೆ ಸುಮ್ಮನೆ ಫೋಟೋದಲ್ಲೆಲ್ಲ ಬರೀ ಎಲ್ಲ ಅಮ್ಮ ಅಮ್ಮ ಬರೀ ಬಲ್ಗೈಲಿ ಮಾತ್ರ ಕೆನೆ ಸರ್ ಬಲ್ಗೈ ಹಾಗೆ ನೋಡಿ ನೋಡಿ ಹಾಗೆ ಓಕೆ ಉಜ್ಜಕ ಚೆನ್ನಾಗಿ ಅವನಿಗೆ ಬಿದ್ದೆ ಬಿಡಿ ಅದು ಯಾವ ಬಾಳೆ ಎಲೆ ಬೇಡ ಈ ಕಡೆ ನೋಡಿ ಹಾಗೆ ಈ ಕಡೆ ನೋಡಿ ಸ್ಮೈಲ್ 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 ನಾನೇನ್ ಹೇಳ್ಕೊಡ್ಲಿ ಈಗ ಫಸ್ಟ್ ಒಂದ್ ಕೈಲಿ 5.6 ನಾನು ಸ್ವಲ್ಪ 5.6 ಈ ಕಡೆ ನೋಡಿ ಇವಾಗ ಈ ಕಡೆ ನೋಡಿ ಎಲ್ಲ ಬಟ್ಟು ಬಳಿಲಿಲ್ಲ ಅಯ್ಯೋ ಏನು ಕವಿ ಅಂತಿದ್ಯಾ ನಾನು 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 ಯಾವ ಯಾರು ಹೋಯ್ತಲ್ವಲ್ಲ ಎಲ್ಲ ಒಳಗೆ ಹೋಯ್ತೀನಿ ಎಲ್ಲೂ ಕಳ್ಸಲ್ಲ ಅಳ್ಬೇಡ ಕಣಪ್ಪ ಎಲ್ಲೂ ಕಳ್ಸ್ಕೊಡಲ್ಲ ಎಲ್ಲೂ ಕಳ್ಸ್ಕೊಡಲ್ಲ ಅಳ್ಬೇಡ
ಕಣ್ಣು ತುಂಬ್ಕೊಂಡ್ಬಿಟ್ಟೈತೆ ಕಣೋ. 6 ಜನ ಆದ್ರಿ. ಈಗ ಇಟ್ಕೊಂಡಿರೋ ಬೇರೆ ಕಣ್ಬಿಡ ರವಿ. ರವಿ ಕಿರಣ ನಿಂತ್ಕೊಂಡು ಹೋಯ್ತಲ್ಲ ಅಲ್ಲೇ ನಿಂತ್ಕೊ. ನೀನ್ ಆಗ್ತಪ್ಪ ಆಗ್ತಾ. ಸಾಕು. ನೆಕ್ಸ್ಟ್ ವೀಕ್ ನೋಡಿ. ಯಶೋ ಒಂದು ನಿಮಿಷ. ಅಜ್ಜಿದೆ ಅನ್ಸುತ್ತೆ. ರವಿ ಒಂದ್ ವಿಡಿಯೋ ಕಳಿಸ್ತೀನಿ ನೋಡ, ಆಮೇಲೆ ಐತೆ. ಏಯ್ ಇಳಿಸ್ಲಾ ಕೈನ. ಕುತ್ಕೋಗಲಿ ಓಲಾ. ಹಾಕಿ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ, ಕೈ ನೋಡಿ. ಸ್ಮೈಲ್ ಇಲ್ಲ ಹಾಗೆ ರೀ. ಇಳ್ಮೇಡು ಚಪ್ರ ದಾಟಿನಿ ಅಂದ್ರೆ ಇಲ್ಲಿ ಇಳ್ಮೇಡು ಶಾಸ್ತ್ರ ಮಾಡೋದೇ ಬೆಳಗಾಯ್ತು. ಖಾರ ಕೊಂಡಿಸ್ಬಿಟ್ಟು ಒಂಚೂರು ಮೂವ್ ಮಾಡ್ಬಿಟ್ರೆ ಸರಿ, ಮುಂದಕ್ಕೆ ಕಳಿಸ್ಬಿಡ್ಬೇಕು. ಅವ್ರಿಬ್ರು ಲಾಸ್ಟ್ ರವಿ ಪವಿಗೆ ಎಟ್ಟಕ್ ಬೇಡ, ಹಿಂದೆ ಮೇಲ್ಕೋಗಿ ಹೇಳ್ತಿದ್ದೀನಿ. ಏ ಹೊಡೆಯೋದಂಗೆ ಶರ್ಟ್ ಎತ್ತದವನಪ್ಪ ಹಿಂದಕ್ಕೆ. ಹಂಗ ನೋಡ ಕಿರಣ ಹಿಂಗೆ. ಅದೇ ಏನು ಒಂದೇ ಫ್ರೇಮಲ್ಲಿ ನೋಡಿದ್ರೆ ಇಬ್ರು ಅಂಟಂದಿರ್ತಾರೆ ಕಾಣಿಸ್ತೀರಿ. ನೋಡ
ಅದೇ ಕಾಸ್ಟ್ಯೂಮ್ ಚೆನ್ನಾಯ್ತು, ಇದ್ರಲ್ಲೇ ಹೋಗ್ಲಿ ಸುಮ್ಮಿರು. ಈ ತರ ನಮ್ಗೆಲ್ಲ ಬನ್ನಿ ಅಲ್ಲೇ ಇಟ್ಕೊಳ್ಳಿ ಮೇಡಮ್ ಹಂಗೆ ಇನ್ನೊಬ್ರು ಅಲ್ಲೇ. ಏ ಹಾಡು ಹೇಳ್ರೆ. ಆಡಿ ಆರತಿ ಎತ್ತಿರೆ ಕಳ್ವ ಪವಿ, ಆರತಿ ಎತ್ತಿರೆ ಕಳ್ವ ಕಡೆಗೂ ಹಾಕೋಬಿಟ್ನಲ್ಲ ಪ್ಯಾಂಟು ಗಂಡು, ಕಡೆಗೂ ಪ್ಯಾಂಟ್ ಹಾಕೋಬಿಟ್ಟೆ. ಉದ್ರೋಯ್ತೈತೆ ಅಂತ ಭಯ ಅವನಿಗೆ. ಏ ಉದ್ರ ಏನಕ್ಕಪ್ಪ ಬೇಡ ಹೋಗಪ್ಪ, ಕೈಗೆ ಸುಟ್ಕೊಂಡಿರ. ಹೆಚ್ಚಿನಿ ಹಿಂದೆ ಬರ ಒಂಚೂರು. ಸುಂದರ ಏಯ್ ಮೂಯಿಗೆ ಹಿಂದೆ ಪವ್ಯ ಕಡೆ ನಿಲ್ಸ್ತೀನಿ ಕಣ. ಕಳ್ಳ ಅಲ್ಲೇ ಜೋಬಕ್ ತುರ್ಕೊಬಿಟ್ಟು ಪೇಪರ್ ಮಾತ್ರ ಕೊಡ್ತಾನೆ, ಅವನ ಎಂತ ಕಳ್ಳ ಗೊತ್ತಿಲ್ವಾ. ಏಯ್ 3 ಸುತ್ತು ಬಾರೋ, ಪ್ರದಕ್ಷಿಣೆ ಹಾಕು ಕಾರ್ಗೆ. 3 ಸುತ್ತು ಹಾಕು, ಬಿಸಿಲಲ್ಲಿ ಗೊತ್ತಾಯ್ತದೆ. ಹಾ ನಾನೇ ಮಾಡಲಿಲ್ಲ ಫಸ್ಟ್. ಸಾಕು